ವಾಣಿಜ್ಯ ತೆರಿಗೆ ಇಲಾಖೆಯಿಂದ ವರ್ತಕರಿಗೆ ವ್ಯಾಪಾರಿಗಳಿಗೆ ನೋಟಿಸ್ ಕೊಟ್ಟ ವಿಚಾರ ಇದೀಗ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ಸ್ವರೂಪವನ್ನು ಪಡೆದುಕೊಂಡಿದೆ. ಇವತ್ತು ಬಿಜೆಪಿ ಕಚೇರಿ ಮುಂದೆ ಎನ್ಎಸ್ಯುಐ ಘಟಕದಿಂದ ಪ್ರತಿಭಟನೆಯನ್ನ ಮಾಡಲಾಗಿದೆ. ಈ ತೆರಿಗೆಗೆ ಕಾರಣ ಕೇಂದ್ರ ಸರ್ಕಾರ ಅನ್ನೋದು ಎನ್ಎಸ್ಯುಐ ಆರೋಪ. ಮತ್ತೊಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರ್ತಕರಿಗೆ ನೋಟಿಸ್ ನೀಡಿರೋದು ರಾಜ್ಯ ತೆರಿಗೆ ಇಲಾಖೆ, ಜಿಎಸ್ಟಿ ತೆರಿಗೆ ಹಾಕಿರೋದು ಕೇಂದ್ರ ಸರ್ಕಾರ ಅನ್ನೋ ಆರೋಪ ಕಾಂಗ್ರೆಸ್ನ ಕಡೆಯಿಂದ. ಇದು ಸಿಎಂ ಸಿದ್ದರಾಮಯ್ಯನವರ ಕಲೆಕ್ಷನ್ನ ಮತ್ತೊಂದು ಸ್ವರೂಪ ಅನ್ನೋದು ಬಿಜೆಪಿ ಆರೋಪ. ಹೀಗೆ ಬಿಜೆಪಿ ಹಾಗೆ ಕಾಂಗ್ರೆಸ್ನ ನಡುವೆ ಆರೋಪ ಪ್ರತ್ಯಾರೋಪಕ್ಕೆ ವೇದಿಕೆಯಾಗಿದೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಹೊರಬಂದಿರುವ ನೋಟಿಸ್. ವಾಣಿಜ್ಯ ತೆರಿಗೆ ಇಲಾಖೆಯಿಂದ ವರ್ತಕರಿಗೆ ವ್ಯಾಪಾರಿಗಳಿಗೆ ನೋಟಿಸ್ ಕೊಟ್ಟ ವಿಚಾರ ಇದೀಗ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ಸ್ವರೂಪವನ್ನು ಪಡೆದುಕೊಂಡಿದೆ. ಇವತ್ತು ಬಿಜೆಪಿ ಕಚೇರಿ ಮುಂದೆ ಎನ್ಎಸ್ಯುಐ ಘಟಕದಿಂದ ಪ್ರತಿಭಟನೆಯನ್ನ ಮಾಡಲಾಗಿದೆ. ಈ ತೆರಿಗೆಗೆ ಕಾರಣ ಕೇಂದ್ರ ಸರ್ಕಾರ ಅನ್ನೋದು ಎನ್ಎಸ್ಯುಐ ಆರೋಪ. ಮತ್ತೊಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರ್ತಕರಿಗೆ ನೋಟಿಸ್ ನೀಡಿರೋದು ರಾಜ್ಯ ತೆರಿಗೆ ಇಲಾಖೆ, ಜಿಎಸ್ಟಿ ತೆರಿಗೆ ಹಾಕಿರೋದು ಕೇಂದ್ರ ಸರ್ಕಾರ ಅನ್ನೋ ಆರೋಪ ಕಾಂಗ್ರೆಸ್ನ ಕಡೆಯಿಂದ. ಇದು ಸಿಎಂ ಸಿದ್ದರಾಮಯ್ಯನವರ ಕಲೆಕ್ಷನ್ನ ಮತ್ತೊಂದು ಸ್ವರೂಪ ಅನ್ನೋದು ಬಿಜೆಪಿ ಆರೋಪ. ಹೀಗೆ ಬಿಜೆಪಿ ಹಾಗೆ ಕಾಂಗ್ರೆಸ್ನ ನಡುವೆ ಆರೋಪ ಪ್ರತ್ಯಾರೋಪಕ್ಕೆ ವೇದಿಕೆಯಾಗಿದೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಹೊರಬಂದಿರುವ ನೋಟಿಸ್. ವಾಣಿಜ್ಯ ತೆರಿಗೆ ಇಲಾಖೆಯಿಂದ ವರ್ತಕರಿಗೆ ವ್ಯಾಪಾರಿಗಳಿಗೆ ನೋಟಿಸ್ ಕೊಟ್ಟ ವಿಚಾರ ಇದೀಗ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ಸ್ವರೂಪವನ್ನು ಪಡೆದುಕೊಂಡಿದೆ. ಇವತ್ತು ಬಿಜೆಪಿ ಕಚೇರಿ ಮುಂದೆ ಎನ್ಎಸ್ಯುಐ ಘಟಕದಿಂದ ಪ್ರತಿಭಟನೆಯನ್ನ ಮಾಡಲಾಗಿದೆ. ಈ ತೆರಿಗೆಗೆ ಕಾರಣ ಕೇಂದ್ರ ಸರ್ಕಾರ ಅನ್ನೋದು ಎನ್ಎಸ್ಯುಐ ಆರೋಪ. ಮತ್ತೊಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರ್ತಕರಿಗೆ ನೋಟಿಸ್ ನೀಡಿರೋದು ರಾಜ್ಯ ತೆರಿಗೆ ಇಲಾಖೆ, ಜಿಎಸ್ಟಿ ತೆರಿಗೆ ಹಾಕಿರೋದು ಕೇಂದ್ರ ಸರ್ಕಾರ ಅನ್ನೋ ಆರೋಪ ಕಾಂಗ್ರೆಸ್ನ ಕಡೆಯಿಂದ. ಇದು ಸಿಎಂ ಸಿದ್ದರಾಮಯ್ಯನವರ ಕಲೆಕ್ಷನ್ನ ಮತ್ತೊಂದು ಸ್ವರೂಪ ಅನ್ನೋದು ಬಿಜೆಪಿ ಆರೋಪ. ಹೀಗೆ ಬಿಜೆಪಿ ಹಾಗೆ ಕಾಂಗ್ರೆಸ್ನ ನಡುವೆ ಆರೋಪ ಪ್ರತ್ಯಾರೋಪಕ್ಕೆ ವೇದಿಕೆಯಾಗಿದೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಹೊರಬಂದಿರುವ ನೋಟಿಸ್. ವಾಣಿಜ್ಯ ತೆರಿಗೆ ಇಲಾಖೆಯಿಂದ ವರ್ತಕರಿಗೆ ವ್ಯಾಪಾರಿಗಳಿಗೆ ನೋಟಿಸ್ ಕೊಟ್ಟ ವಿಚಾರ ಇದೀಗ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ಸ್ವರೂಪವನ್ನು ಪಡೆದುಕೊಂಡಿದೆ. ಇವತ್ತು ಬಿಜೆಪಿ ಕಚೇರಿ ಮುಂದೆ ಎನ್ಎಸ್ಯುಐ ಘಟಕದಿಂದ ಪ್ರತಿಭಟನೆಯನ್ನ ಮಾಡಲಾಗಿದೆ. ಈ ತೆರಿಗೆಗೆ ಕಾರಣ ಕೇಂದ್ರ ಸರ್ಕಾರ ಅನ್ನೋದು ಎನ್ಎಸ್ಯುಐ ಆರೋಪ. ಮತ್ತೊಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರ್ತಕರಿಗೆ ನೋಟಿಸ್ ನೀಡಿರೋದು ರಾಜ್ಯ ತೆರಿಗೆ ಇಲಾಖೆ, ಜಿಎಸ್ಟಿ ತೆರಿಗೆ ಹಾಕಿರೋದು ಕೇಂದ್ರ ಸರ್ಕಾರ ಅನ್ನೋ ಆರೋಪ ಕಾಂಗ್ರೆಸ್ನ ಕಡೆಯಿಂದ. ಇದು ಸಿಎಂ ಸಿದ್ದರಾಮಯ್ಯನವರ ಕಲೆಕ್ಷನ್ನ ಮತ್ತೊಂದು ಸ್ವರೂಪ ಅನ್ನೋದು ಬಿಜೆಪಿ ಆರೋಪ. ಹೀಗೆ ಬಿಜೆಪಿ ಹಾಗೆ ಕಾಂಗ್ರೆಸ್ನ ನಡುವೆ ಆರೋಪ ಪ್ರತ್ಯಾರೋಪಕ್ಕೆ ವೇದಿಕೆಯಾಗಿದೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಹೊರಬಂದಿರುವ ನೋಟಿಸ್. ಮಾತಾಡಲೇ ಬೇಡ.
ವಾಣಿಜ್ಯ ತೆರಿಗೆ ಇಲಾಖೆಯಿಂದ ವರ್ತಕರಿಗೆ ವ್ಯಾಪಾರಿಗಳಿಗೆ ನೋಟಿಸ್ ಕೊಟ್ಟ ವಿಚಾರ ಇದೀಗ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ಸ್ವರೂಪವನ್ನ ಪಡೆದುಕೊಂಡಿದೆ. ಇವತ್ತು ಬಿಜೆಪಿ ಕಚೇರಿ ಮುಂದೆ ಎನ್ಎಸ್ಯುಐ ಘಟಕದಿಂದ ಪ್ರತಿಭಟನೆಯನ್ನ ಮಾಡಲಾಗಿದೆ. ಈ ತೆರಿಗೆಗೆ ಕಾರಣ ಕೇಂದ್ರ ಸರ್ಕಾರ ಅನ್ನೋದು ಎನ್ಎಸ್ಯುಐ ಆರೋಪ. ಮತ್ತೊಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರ್ತಕರಿಗೆ ನೋಟಿಸ್ ನೀಡಿರೋದು ರಾಜ್ಯ ತೆರಿಗೆ ಇಲಾಖೆ, ಜಿಎಸ್ಟಿ ತೆರಿಗೆ ಹಾಕಿರೋದು ಕೇಂದ್ರ ಸರ್ಕಾರ ಅನ್ನೋ ಆರೋಪ ಕಾಂಗ್ರೆಸ್ನ ಕಡೆಯಿಂದ. ಇದು ಸಿಎಂ ಸಿದ್ದರಾಮಯ್ಯನವರ ಕಲೆಕ್ಷನ್ನ ಮತ್ತೊಂದು ಸ್ವರೂಪ ಅನ್ನೋದು ಬಿಜೆಪಿ ಆರೋಪ. ಹೀಗೆ ಬಿಜೆಪಿ ಹಾಗೆ ಕಾಂಗ್ರೆಸ್ನ ನಡುವೆ ಆರೋಪ ಪ್ರತ್ಯಾರೋಪಕ್ಕೆ ವೇದಿಕೆಯಾಗಿದೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಹೊರಬಂದಿರುವ ನೋಟಿಸ್. ಮಾತಾಡಲೇ ಬೇಡ. ವಾಣಿಜ್ಯ ತೆರಿಗೆ ಇಲಾಖೆಯಿಂದ ವರ್ತಕರಿಗೆ ವ್ಯಾಪಾರಿಗಳಿಗೆ ನೋಟಿಸ್ ಕೊಟ್ಟ ವಿಚಾರ ಇದೀಗ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ಸ್ವರೂಪವನ್ನ ಪಡೆದುಕೊಂಡಿದೆ. ಇವತ್ತು ಬಿಜೆಪಿ ಕಚೇರಿ ಮುಂದೆ ಎನ್ಎಸ್ಯುಐ ಘಟಕದಿಂದ ಪ್ರತಿಭಟನೆಯನ್ನ ಮಾಡಲಾಗಿದೆ. ಈ ತೆರಿಗೆಗೆ ಕಾರಣ ಕೇಂದ್ರ ಸರ್ಕಾರ ಅನ್ನೋದು ಎನ್ಎಸ್ಯುಐ ಆರೋಪ. ಮತ್ತೊಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರ್ತಕರಿಗೆ ನೋಟಿಸ್ ನೀಡಿರೋದು ರಾಜ್ಯ ತೆರಿಗೆ ಇಲಾಖೆ, ಜಿಎಸ್ಟಿ ತೆರಿಗೆ ಹಾಕಿರೋದು ಕೇಂದ್ರ ಸರ್ಕಾರ ಅನ್ನೋ ಆರೋಪ ಕಾಂಗ್ರೆಸ್ನ ಕಡೆಯಿಂದ. ಇದು ಸಿಎಂ ಸಿದ್ದರಾಮಯ್ಯನವರ ಕಲೆಕ್ಷನ್ನ ಮತ್ತೊಂದು ಸ್ವರೂಪ ಅನ್ನೋದು ಬಿಜೆಪಿ ಆರೋಪ. ಹೀಗೆ ಬಿಜೆಪಿ ಹಾಗೆ ಕಾಂಗ್ರೆಸ್ನ ನಡುವೆ ಆರೋಪ ಪ್ರತ್ಯಾರೋಪಕ್ಕೆ ವೇದಿಕೆಯಾಗಿದೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಹೊರಬಂದಿರುವ ನೋಟಿಸ್. ಮಾತಾಡಲೇ ಬೇಡ. ವಾಣಿಜ್ಯ ತೆರಿಗೆ ಇಲಾಖೆಯಿಂದ ವರ್ತಕರಿಗೆ ವ್ಯಾಪಾರಿಗಳಿಗೆ ನೋಟಿಸ್ ಕೊಟ್ಟ ವಿಚಾರ ಇದೀಗ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ಸ್ವರೂಪವನ್ನ ಪಡೆದುಕೊಂಡಿದೆ. ಇವತ್ತು ಬಿಜೆಪಿ ಕಚೇರಿ ಮುಂದೆ ಎನ್ಎಸ್ಯುಐ ಘಟಕದಿಂದ ಪ್ರತಿಭಟನೆಯನ್ನ ಮಾಡಲಾಗಿದೆ. ಈ ತೆರಿಗೆಗೆ ಕಾರಣ ಕೇಂದ್ರ ಸರ್ಕಾರ ಅನ್ನೋದು ಎನ್ಎಸ್ಯುಐ ಆರೋಪ. ಮತ್ತೊಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.